ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ WBC ಡಿಸಾರ್ಡರ್ದು ಕ್ರೋನಿಕ್ ಲಿಂಫೋಸೈಟಿಕ್ ಲ್ಯುಕೇಮಿಯಾ ಬಗ್ಗೆ ಹೇಳೋಣ ಅಂತ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದರಿಂದ ನಾನು ಹಾಕುವಂತೆಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗಿ ಬರುತ್ತೆ. ಮತ್ತು ನಾನಿವತ್ತು ನಿಮಗೆ ಫಸ್ಟ್ ಕ್ರೋನಿಕ್ ಲಿಂಫೋಸೈಟಿಕ್ ಲ್ಯುಕೇಮಿಯಾ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನೀವು ಏನು ತಿಳ್ಕೊಬೇಕಪ್ಪ ಅಂದರೆ ಬಿ ಸೆಲ್ ಕ್ರೋನಿಕ್ ಲಿಂಫೋಸೈಟಿಕ್ ಲ್ಯುಕೇಮಿಯಾ ಬಗ್ಗೆ ತಿಳ್ಕೊಬೇಕು. ಅದ್ರ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಈಗ ಬಿ ಸೆಲ್ ಡೆಫಿನೇಷನ್ CLL ಅಂದರೆ ಕ್ರೋನಿಕ್ ಲಿಂಫೋಸೈಟಿಕ್ ಲ್ಯುಕೇಮಿಯಾ ಅಂತ. ಬಿ ಅಂದರೆ ಬಿ ಸೆಲ್ ಅಂತ ಅರ್ಥ. It is a neoplastic disease characterized by a proliferation and accumulation of small, mature, long-living lymphocytes in blood, marrow and lymphoid tissues. ಅದೆಲ್ಲದ್ರಿಂದನೂ ಅಕ್ಯುಮುಲೇಷನ್ ಆಗ್ತಾ ಬರುತ್ತೆ. IWCLL 2008 criteria and absolute malignant B lymphocytic count ಆಗಿದೆ. BCLLದು ಎಪಿಡೆಮಾಲಜಿ ನೋಡೋದಾದರೆ ಮೋಸ್ಟ್ ಕಾಮನ್ ಅಡಲ್ಟ್ ಲುಕೇಮಿಯಾ ಇನ್ ಯುರೋಪ್ ಆ್ಯಂಡ್ ನಾರ್ತ್ ಅಮೇರಿಕಾದಲ್ಲಿ ಜಾಸ್ತಿ ಇದು ಅಡಲ್ಟ್ಸ್ ಲುಕೇಮಿಯಾಗಿ ಕಾಣಿಸ್ಕೊಳ್ತಿತ್ತು. ಪ್ರಿಡಾಮಿನೆಂಟ್ಲಿ CLL ಈಸ್ ಅ ಡಿಸೀಸ್ ಆಫ್ ಎಲ್ಡರ್ಲಿ. ಈಗ ಬಂದ್ಬಿಟ್ಟು ಎಲ್ಡರ್ಲಿ ಆಗಿ ಅದು ಡಿಸೀಸ್ನ ಕ್ಲಾಸಿಫೈ ಮಾಡಿದ್ದಾರೆ ಪ್ರಿಡಾಮಿನೆಂಟ್ ಆಗಿ ನೋಡೋದಾದರೆ. ಮೆನ್ ಅಫೆಕ್ಟ್ ಟ್ವೈಸ್ ಆ್ಯಸ್ ಆಫನ್ ಆಸ್ ವುಮೆನ್ಗಿಂತ ಮೆನ್ ಬಂದು 2 times ಆಗಿ ಎಫೆಕ್ಟ್ ಜಾಸ್ತಿ ಆಗ್ತಾರೆ. 2:1 ರೇಷಿಯೋ ಆಫ್ ಮೇಲ್ ಟು ಫೀಮೇಲ್ 2:1 ರೇಷಿಯೋದಲ್ಲಿ ಎಫೆಕ್ಟ್ ಆಗ್ತಾರೆ. CLL ಮಾರ್ಬಿಡಿಟಿ ರ್ಯಾಪಿಡ್ಲಿ ಇನ್ಕ್ರೀಸಸ್ ವಿತ್ ಏಜ್, ಎಸ್ಪೆಷಲಿ ಬಿಟ್ವೀನ್ 50 and 60 years ಆಫ್ ಏಜಲ್ಲಿ ಡೆತ್ಸ್ ಜಾಸ್ತಿ ಆಗುತ್ತೆ ರ್ಯಾಪಿಡಾಗಿ. ಯಾವ ಏಜಲ್ಲಿ ಅಪ್ಪ ಅಂದರೆ 50ಇಂದ 60 ರ್ಯಾಪಿಡಾಗಿ ಡೆತ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ CLLಂದ. ಸೊ ಇದಿಷ್ಟು ಬಂದು ಎಪಿಡೆಮಾಲಜಿ ಬಗ್ಗೆ ಆಗಿತ್ತು. ಮುಂದೆ ನಾವೀಗ ನಾನು ಏನು ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಇಥಿಯಾಲಜಿ ಮತ್ತು ಪ್ಯಾಥೋಜೆನಿಸಿಸ್ ಬಗ್ಗೆ ಹೇಳ್ತೀನಿ. ದ ಕಾಸ್ ಆಫ್ CLL ಈಸ್ ಬಂದ್ಬಿಟ್ಟು ಅದು ಅನ್ನೋನು ಗೊತ್ತೇ ಇಲ್ಲದೇ ಅದು ಕಾಸ್ ಆಗುವಂಥದ್ದು. ದೇರ್ ಈಸ್ ಇನ್ಕ್ರೀಸ್ಡ್ ಇನ್ಸಿಡೆನ್ಸ್ ಇನ್ ಫಾರ್ಮರ್ಸ್ ಯಾರಿರ್ತಾರೆ ಅವ್ರ ಕಡೆ ಅದು ಇನ್ಕ್ರೀಸ್ ಆಗೋ ಇನ್ಸಿಡೆನ್ಸಸ್ ಕಾಣಿದೆ. ರಬ್ಬರ್ ಮ್ಯಾನುಫ್ಯಾಕ್ಚರಿಂಗ್ ವರ್ಕರ್ಸು ಮತ್ತು ಟೈರ್ ರಿಪೇರ್ ವರ್ಕರ್ಸಲ್ಲಿ ಜಾಸ್ತಿ ಇದೆ. ಜೆನೆಟಿಕ್ ಫ್ಯಾಕ್ಟರ್ಸಲ್ಲೂ ಕೂಡ ಅದನ್ನು ನೋಡಿದ್ದಾರೆ. ಸೊ ಅದರದ್ದು ಕ್ಲಿನಿಕಲ್ ಸಿಂಪ್ಟಮ್ಸ್ ಯಾವ್ದು ಆಫ್ ನನ್ ಅಂದರೆ ಯಾವುದು ಆ ಥರ ಅಷ್ಟೊಂದು ಕಾಣಿಸ್ಕೊಂಡಿಲ್ಲ. ಬಟ್ 40% ಆಫ್ ಪೇಷಂಟ್ಸ್ ಆರ್ ಅಸಿಂಪ್ಟಮ್ಯಾಟಿಕ್ ಆಗಿರ್ತಾರೆ ಆ್ಯಂಡ್ ಡಯಾಗ್ನೋಸ್ಡ್ ಇಸ್ ಟಿಪಿಕಲಿ ಆಕ್ಸಿಡೆಂಟಲ್. ಇವಾಗೇನೋ ಡಯಾಗ್ನೋಸ್ ಮಾಡಿದಾಗ ಬಂತು ಅಂದರೆ ಅದು ಆಕ್ಸಿಡೆಂಟಲ್, ಹೇಳೋದಕ್ಕಾಗಲ್ಲ ಪಾಸಿಟಿವ್ ಇದ್ದರೆ. ಸೊ ಅನ್ಸ್ಪೆಸಿಫಿಕ್ ನೈಟ್ ಸ್ವೆಟ್ಸ್, ಅನ್ಸ್ಪೆಸಿಫಿಕ್ ಆಗಿ ಅವ್ರಿಗೆ ಸಿಂಪ್ಟಮ್ಸ್ ಏನೇನು ಕಾಣಿಸ್ಕೊಳತ್ತಪ್ಪ ಅಂದರೆ ನೈಟಾಗಿ ಸ್ವೆಟ್ ಆಗ್ತಾ ಇರ್ತಾರೆ, ಫೀವರ್ ಬರುತ್ತೆ, ವೀಕ್ನೆಸ್ ಆಗ್ತಾರೆ, ಮತ್ತು ರೆಕರೆಂಟ್ ಇನ್ಫೆಕ್ಷನ್ಸ್ ಕೂಡ ಆಗ್ತಾ ಇರುತ್ತೆ. ಯಾವ ಥರ ಅಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು, ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು, ಫಂಗಲ್ ಇನ್ಫೆಕ್ಷನ್ ಕೂಡ ಆಗ್ಬೋದು. ದೇ ಆರ್ ದಿ ಮೋಸ್ಟ್ ಕಾಮನ್ ಕಾಸ್ ಆಫ್ ಡೆತ್. ಅದರಿಂದನೇ ಅವ್ರಿಗೆ ಡೆತ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಬ್ಲೀಡಿಂಗ್ ಮತ್ತು ಆ್ಯಂಡ್ ಸಿಂಪ್ಟಮ್ಸ್ ಆಫ್ ಅನೇಮಿಯಾ ಆ್ಯಂಡ್ ಥ್ರೋಂಬೋಸೈಟೋಪಿನಿಯಾ ಅದರದ್ದು ಸಿಂಪ್ಟಮ್ಸ್ ಜಾಸ್ತಿ ಇರುತ್ತೆ. ಲಿಂಫಾಡೋನಪತಿ at diagnosis non-tender in 80% of patients, later may become very large ಆಗಿ ಆಗ್ಬೋದು. ಮತ್ತು ಸ್ಪ್ಲಿನೋಮೆಗಾಲಿ ಮೈಲ್ಡ್ ಟು ಮಾಡರೇಟ್ 50% ಆಫ್ ಪೇಷಂಟ್ಸ್. ಮತ್ತು ಹೆಪಟೋಮೆಗಾಲಿ ಆಗುತ್ತೆ, ಇಲ್ಲಾಂದರೆ ಸಮ್ ಆರ್ಗನ್ಸ್ ಆರ್ ಇನ್ಫಿಲ್ಟ್ರೇಷನ್ ಕೂಡ ಆಗುತ್ತೆ. ಮತ್ತು CLL ಇನಿಷಿಯಲ್ ಸಿಂಪ್ಟಮ್ಸ್ ಏನೇನು ಬರುತ್ತೆ ಇನ್ 40% ಅಸಿಂಪ್ಟಮ್ಯಾಟಿಕ್ ಡಯಾಗ್ನೋಸಿಸ್. ಅದನ್ನು ನಾವು ಯಾವ ಥರ ಡಿಸ್ಕವರ್ ಮಾಡ್ತೀವಪ್ಪ ಅಂದರೆ CBCಯಿಂದ ಅಪ್ರಾಕ್ಸಿಮೇಟ್ಲಿ ಆಗಿ. ಸಿಂಪ್ಟಮ್ಯಾಟಿಕ್ ಕೇಸಸ್ ಬಂದ್ಬಿಟ್ಟು ದ ಮೋಸ್ಟ್ ಕೇಸಸ್ ಕಂಪ್ಲೇಂಟ್ ಈಸ್ ಫೆಟಿಗ್ಯೂ, ಸುಸ್ತಾಗ್ತಿದೆ, ಫೆಟಿಗ್ಯೂಯಿಂದ ಗೊತ್ತಾಗುತ್ತೆ. ವೆಲೆಸ್ ಸಿಂಡ್ರೋಮ್ ಅಂತ ಬರುತ್ತೆ. ಇನ್ಕ್ರೀಸಸ್ ಸೆನ್ಸಿಟಿವಿಟಿ ಟು ಇನ್ಸೆಕ್ಟ್ ಬೈಟ್ ಆಯಿತು ಅಂದರೆ ಅಲ್ಲಿ ಜಾಸ್ತಿ ಉರಿ ಎತ್ಕೊಳ್ಳೋದು, ಊತ ಆಗೋದು ಆ ಥರ ಬರುತ್ತೆ. ಬಿ ಸಿಂಪ್ಟಮ್ಸ್ ಬಂದ್ಬಿಟ್ಟು ಫೀವರ್, ಸ್ವೆಟ್ಟು, ವೆಯ್ಟ್ ಲಾಸ್ ಆಗುತ್ತೆ. ನೋಡಿ, ಸರ್ವಿಕಲ್ ಲಿಂಫಾಡೆನೋಪತಿ ಇನ್ ಪೇಷಂಟ್ ವಿತ್ ಬಿ ಸೆಲ್ ಅಂದರೆ ಸೆಲ್ ಅಂತ ಅಲ್ಲ, CLLನ ನಾನು ಸೆಲ್ ಅಂತ ಹೇಳ್ತಾ ಇದ್ದೀನಿ. ಬಿ ಸೆಲ್ ಅಂದರೆ ಬಿ ಸೆಲ್ ಕ್ರೋನಿಕ್ ಲಿಂಫೋಸೈಟಿಕ್ ಲ್ಯುಕೇಮಿಯಾ ಅದು ಫುಲ್ ಫಾರ್ಮ್. ಸೊ ಅದಿದ್ದರೆ ಅವ್ರಿಗೆ ಈ ಥರ ಸರ್ವಿಕಲ್ ಲಿಂಫಾಡೆನೋಪತಿ ಆಗುತ್ತೆ. ಇನ್ ಪೇಷಂಟ್ಸ್ ಈ ಥರ ಗಂಟ್ಲ ಹತ್ರ ಊದ್ಕೊಳ್ಳೋಂಥದ್ದು, ಥೈರಾಯ್ಡ್ ಇದ್ದಾಗ ಯಾವ ಥರ ಆಗುತ್ತೋ ಅದಕ್ಕಿಂತ ರಾಡ್ ಆಗೋದು ಊದ್ಕೊಳ್ಳುತ್ತೆ. ಸೊ ಆಮೇಲೆ ನಾನು ಇನ್ನೊಂದು ಹೇಳಿದೆ ಸ್ಪ್ಲಿನೋಮೆಗಾಲಿ ಅಂತ. ಸ್ಪ್ಲಿನೋಮೆಗಾಲಿ ಅಂದರೆ ಏನಿಲ್ಲ, ಬಟ್ ಅಲ್ಲಿ ನೋಡಿ ನಾರ್ಮಲ್ ಸ್ಪ್ಲಿನ್ ಯಾವ ಥರ ಇರುತ್ತೆ, ನಾರ್ಮಲ್ ಇದ್ದಾಗ ಯಾವ ಥರ ಇರುತ್ತೆ ಅಂತ ತೋರಿಸಿದ್ದಾರೆ. ಸ್ಪ್ಲಿನೋಮೆಗಾಲಿ ಆದಾಗ ಯಾವ ಥರ ಆಗುತ್ತೆ, ಎನ್ಲಾರ್ಜ್ಮೆಂಟ್ ಆಫ್ ಸ್ಪ್ಲಿನ್ ಆಗುತ್ತೆ. ಅದಾದಾಗ ಅವ್ರಿಗೆ ಸ್ಪ್ಲಿನೋಮೆಗಾಲಿ ಆಗಿದೆ ಅಂತ ಅರ್ಥ. ಅದು ಒಂದು ಕ್ಲಿನಿಕಲ್ ಸಿಂಪ್ಟಮ್ ಆಗಿರುತ್ತೆ. ಮತ್ತು ರಿಚರ್ಡ್ಸ್ ಸಿಂಡ್ರೋಮ್ ಅಂತ ಬರುತ್ತೆ. ಈಸ್ ಆಲ್ವೇಸ್ ದಿ ಟ್ರಾನ್ಸ್ಫಾರ್ಮೇಷನ್ ಆಫ್ CLL ಇಂಟು ಆ್ಯನ್ ಅಗ್ರೆಸಿವ್ ಲಿಂಫೋಮಾ.
ಅಗ್ರೆಸಿವ್ ಲಿಂಫೋಮಾಗೆ ಅದು ಟ್ರಾನ್ಸ್ಫಾರ್ಮೇಷನ್ ಮಾಡುತ್ತೆ. ಡಿಫ್ಯೂಸ್ ಲಾರ್ಜ್ ಸೆಲ್ ಲಿಂಫೋಮಾ ಆರ್ ಹಾಡ್ಜ್ಕಿನ್ಸ್ ಲಿಂಫೋಮಾ, ಇದ್ರ ಬಗ್ಗೆ ನಂದು ನೆಕ್ಸ್ಟ್ ವಿಡಿಯೋ ಬರುತ್ತೆ, ಅದನ್ನು ನೋಡಿ ಅರ್ಥ ಆಗುತ್ತೆ. ಯೂಶಲಿ ಎವಾಲ್ವ್ಸ್ ಆಫ್ಟರ್ ಅ ಲಾಂಗ್ ಇಂಡೋಲೆಂಟ್ ಕೋರ್ಸ್, ಕ್ಯಾನ್ ಅಕ್ಕರ್ ಇನ್ ಫಸ್ಟ್ ಮ್ಯಾನಿಫೆಸ್ಟೇಷನ್ ಆಫ್ CLL, ಹ್ಯಾಸ್ ಅ ಪುವರ್ ಪ್ರಾಗ್ನೋಸಿಸ್ ಇರುತ್ತೆ ಅದಕ್ಕೆ. ಬಿ ಸೆಲ್ದು ಲ್ಯಾಬೊರೇಟರಿ ಫೀಚರ್ಸ್ ಯಾವ ಥರ ಇರುತ್ತೆ? ಬೋನ್ ಮ್ಯಾರೋಸ್ಪಿಯರಲ್ಲಿ ನೋಡ್ತಾರೆ ಸೈಟೋಲಾಜಿಕಲ್ ಎಕ್ಸಾಮಿನೇಷನಲ್ಲಿ. ಎಕ್ಸ್ಟೆನ್ಸಿವ್ ರಿಪ್ಲೇಸ್ಮೆಂಟ್ ಆಫ್ ಮ್ಯಾರೋ ಎಲಿಮೆಂಟ್ ಬೈ ಮೆಚ್ಯೂರ್ ಲಿಂಫೋಸೈಟ್ಸ್ ಮೋರ್ ದೆನ್ 30% ಇತ್ತು ಅಂದರೆ ಅವ್ರಿಗೆ ಬೋನ್ ಮ್ಯಾರೋ ಸೈಟೋಲಾಜಿಕಲ್ ಎಕ್ಸಾಮಿನೇಷನಲ್ಲಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಕ್ರೋನಿಕ್ ಲಿಂಫೋಸೈಟಿಕ್ ಲ್ಯುಕೇಮಿಯಾ ಇದೆ ಅಂತ. ಇಮ್ಯುನೋಫಿನೋಟೈಪಿಂಗ್ ನೋಡೋದಾದರೆ CD5+ ಅಥವಾ CD19+ ಅಥವಾ CD23+ ಅಥವಾ ಡಿಮ್ CD20+ ಆದಷ್ಟು ಇಮ್ಯುನೋಫಿನೋಟೈಪಿಂಗ್ದು ಕೋರ್ಸ್ ಆಗಿರುತ್ತೆ. 90% ಆಫ್ ಪೇಷಂಟ್ಸ್ ಹ್ಯಾವ್ ವೆರಿ ವೀಕ್ ಎಕ್ಸ್ಪ್ರೆಷನ್ ಆಫ್ ಸರ್ಫೇಸ್ ಇಮ್ಯುನೋಗ್ಲೋಬಿನ್ದು ಪೇಷಂಟ್ ವೀಕ್ ಎಕ್ಸ್ಪ್ರೆಷನ್ ಇರುತ್ತೆ. ಸಮ್ಟೈಮ್ಸ್ ಆಲ್ಸೋ CD38+ ಆಗ್ಬೋದು, ಡಿಮ್ ಎಕ್ಸ್ಪ್ರೆಷನ್ CD20, 25, CD11C ಕೂಡ ಆಗಿರುತ್ತೆ. ಮತ್ತು ಅದ್ರದ್ದು ಲ್ಯಾಬೊರೇಟರಿ ಫೀಚರ್ಸ್ ಏನೇನು ಅಂತ ನೋಡೋಣ. ಕನ್ವೆನ್ಷನಲ್ ಮೆಟಾಫೇಸ್, ಸೈಟೋ ಡಿಫಿಕಲ್ಟ್, ಡಿಫ್ರೆಂಟ್ ವೆರಿ ಲೋ proliferation activity of leukemic cells, cytogenetic examinations, clonal chromosomal abnormalities are detected in approximately 30 to 50% of CLL patients. Deletion 13, trisomy 12, chromosomal abnormalities of chromosome 11. ಅಬ್ನಾರ್ಮಲಿಟೀಸ್ ಯಾವುದ್ರಲ್ಲಿ ಕಾಣುತ್ತೆ? 11, 14, 17 ಕಾಣುತ್ತೆ. ಮತ್ತು ಅದ್ರದ್ದು CLL ಟ್ರೀಟ್ಮೆಂಟ್ಸ್ ಏನೇನು? ವಿ ಹ್ಯಾವ್ ಟು ರಿಮೆಂಬರ್. ಏನೇನು ರಿಮೆಂಬರ್ ಮಾಡಬೇಕಂದ್ರೆ, ಬಿ ಸೆಲ್ ಇಂಡೋಲೆಂಟ್ ಲಿಂಫೋಮಾ ಬಟ್ ಇನ್ಕ್ಯೂರೆಬಲ್, ಅದು ಕ್ಯೂರೇ ಮಾಡೋದಕ್ಕಾಗಲ್ಲ ಇಂಡೋಲೆಂಟ್ ಲಿಂಫೋಮಾ ಆಯಿತು ಅಂದರೆ. ಎಲ್ಡರ್ಲಿ ಪೇಷಂಟ್ಸ್ ರಿಸ್ಕ್ ಆಫ್ ಅಡಿಷನಲ್ ಡಿಸೀಸ್, ಎಲ್ಡರ್ಲಿ ಪೇಷಂಟ್ಸ್ ಅಂದರೆ ಏಜ್ ಆಗಿರುತ್ತೆ ಅವ್ರಿಗೆ ಅದು ಇದು ಇಂಡೋಲೆಂಟ್ ಲಿಂಫೋಮಾ ಜೊತೆಗೆ ಇನ್ನೂ ಒಂದಷ್ಟು ಅಡಿಷ್ನಲ್ ಡಿಸೀಸಸ್ಸು ಕೂಡ ಬರ್ಬೋದು. ಮತ್ತು ಕೋರ್ಸ್ ಆಫ್ ದಿ ಡಿಸೀಸ್ ಕ್ಯಾನ್ ಬಿ ವೆರಿ ಲಾಂಗ್ ಆಗಿರುತ್ತೆ. ಇಂಡೋಲೆಂಟ್ ಆಫ್ ಮೆನಿ ಇಯರ್ಸ್, ಪೇಷಂಟ್ಸ್ ಕ್ಯಾನ್ ಡೈ ಬಿಕಾಸ್ ಆಫ್ ಅನದರ್ ರೀಸನ್ ವಿಚ್ ಇಸ್ ನಾಟ್ ಕನೆಕ್ಟೆಡ್ ಟು ಬಿ ಸೆಲ್ಗೆ ಕನೆಕ್ಟೆಡ್ ಆಗದೇ ಇರುವಂತಹ ಯಾವುದೇ ರೀಸನಿಂದ ಕೂಡ ಆ ಪೇಷಂಟು ಡೆತ್ ಆಗ್ಬೋದು. ಡಿಸಿಷನ್ ಅಬೌಟ್ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ಕ್ಲಿನಿಕಲ್ ಸ್ಟೇಜಸ್. ಇವಾಗ ಸ್ಟೇಜಸ್ ಬರುತ್ತೆ, ಆ ಸ್ಟೇಜಸ್ ಮೇಲೇ ಟ್ರೀಟ್ಮೆಂಟು ಡಿಪೆಂಡ್ ಆಗಿರುತ್ತೆ. ಪ್ರೋಗ್ನೋಸ್ಟಿಕ್ ಫ್ಯಾಕ್ಟರ್ಸ್ ಆ್ಯಂಡ್ ಪೇಷಂಟ್ಸ್ ಕಂಡೀಷನ್, ಇದೆಲ್ಲದ್ರ ಮೇಲೂ ಅವ್ರು ಇವಾಗ ಟ್ರೀಟ್ಮೆಂಟ್ ಮಾಡಬೇಕಂದ್ರೆ ಅದಷ್ಟು ಚೆಕ್ ಮಾಡಿನೇ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು. ಇದಾದಮೇಲೆ ಇವಾಗ ಇಂಡಿಕೇಶನ್ಸ್ ಆಫ್ ಟ್ರೀಟ್ಮೆಂಟ್, ಅವ್ರಿಗೆ ಟ್ರೀಟ್ಮೆಂಟ್ ಕಂಪಲ್ಸರಿ ಬೇಕೇ ಬೇಕು ಅಂತ ಏನು ಇಂಡಿಕೇಶನ್ ಆಗುತ್ತೆ? ಲುಕೇಮಿಯಾ ಸೆಲ್ ಡಬಲಿಂಗ್ ಟೈಮ್ ಬಂದುಬಿಟ್ಟು ಗ್ರೇಟರ್ ದೆನ್ 6 months ಆಗಿರುತ್ತೆ. ಗ್ರೇಡ್ 2 ಆರ್ ಗ್ರೇಟರ್ ಫೆಟಿಗ್, ಜಾಸ್ತಿ ಸುಸ್ತಾಗ್ತಾ ಇರುತ್ತೆ ಮತ್ತು ನೈಟ್ ಫುಲ್ ಸ್ವೆಟ್ ಆಗ್ತಿರ್ತಾರೆ. ಬಿ ಸಿಂಪ್ಟಮ್ಸ್ದು ಫಾರ್ ಗ್ರೇಟರ್ ದೆನ್ 2 weeksಯಿಂದನೂ ಅವ್ರಿಗೆ ಸಿಂಪ್ಟಮ್ಸ್ ಕಾಣಿಸ್ಕೊತಾ ಇರುತ್ತೆ. ಲಿಂಫ್ ನೋಡ್ಸು ಕೂಡ 10 centimeter ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಸಿಂಪ್ಟಮ್ಯಾಟಿಕ್ ಲಿವರ್ ಅಥವಾ ಸ್ಪ್ಲಿನೋಮೆಗಾಲಿಕ್ ಎನ್ಲಾರ್ಜ್ಮೆಂಟ್ ಕೂಡ ಆಗ್ತಾ ಇರುತ್ತೆ. ಅನೆಮಿಯಾ ಆಗುತ್ತೆ. HB ಬಂದು ಲೆಸ್ ದೆನ್ 10 grams% ಆಗಿರುತ್ತೆ. ಥ್ರೋಂಬೋಸೈಟೈಪೀನಿಯಾ ಆಗುತ್ತೆ. ಲ್ಯಾಕ್ ಆಫ್ ಪ್ಲೇಟ್ಲೆಟ್ಸ್ ಬರುತ್ತೆ. WBC ಕೌಂಟ್ ಕೂಡ ಲೆಸ್ ಆಗುತ್ತೆ. ಆಮೇಲೆ ಸಿವಿಯರ್ ಪ್ಯಾರಾನಿಯೋಪ್ಲಾಸ್ಟಿಕ್ ಪ್ರಾಸೆಸ್ ರಿಲೇಟೆಡ್ ಟು CLL, ಅದು ರಿಲೇಟೆಡ್ ಸಮ್ ಸಿವಿಯರ್ ಪ್ಯಾರಾನಿಯೋಪ್ಲಾಸ್ಟಿಕ್ ಕೂಡ ಆಗುತ್ತೆ. ಇದೆಲ್ಲ ಆದಾಗ ಏನಾಗುತ್ತೆ, ಪೇಷಂಟ್ಗೆ ಸುಸ್ತಾಗಿ ಅವರು ಡೆತ್ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಅದಕ್ಕೆ ಸಪೋರ್ಟಿವ್ ಕೇರ್ ಕೊಡ್ಬೋದು. ಯಾವ್ದು ಕೊಡ್ಬೋದು? ಆ್ಯಂಟಿವೈರಲ್ ಪ್ರೊಫೈಲಾಕ್ಸಿಸ್ ಅಂತ ಕೊಡ್ತಾರೆ. ಅಸೈಕ್ಲೋವೈರ್ ಆರ್ ಕಾರ್ಟ್ರಿಮೊಕ್ಸಾಝೋಲ್. ಟ್ಯೂಮರ್ ಲೈಸಿಸ್ ಸಿಂಡ್ರೋಮ್ ಆಗಿದ್ರೆ ಅಲೋಪ್ಯೂರಿನಾಲ್. ಆಟೋ ಇಮ್ಯೂನ್ ಸೈಟೋಪೀನಿಯಾಗೆ ಕಾರ್ಟಿಕೋಸ್ಟಿರಾಯ್ಡ್ಸ್. ಇನ್ IV ಇಮ್ಯುನೋಗ್ಲೋಬ್ಯುಲಿನ್ಸ್, ಸೈಕ್ಲೋಸ್ಪೋರಿನ್ A, ಸ್ಪ್ಲಿನೆಕ್ಟೊಮಿ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆದ ಥ್ರೋಂಬೋಸೈಟೋಪಿನಿಯಾ ಇದ್ದಾಗ ಆ್ಯಂಟಿಕೋವ್ಯಾಗ್ಯುಲೆಂಟ್ಸಲ್ಲಿ ಆಸ್ಪಿರಿನ್ ಅಥವಾ ವ್ಯಾರ್ಫರಿನ್ ಅಂತ ಇರುತ್ತೆ. ಟ್ಯೂಮರ್ ಫ್ಲೇರ್ ರಿಯಾಕ್ಷನ್ ಆದಾಗ ಸ್ಟಿರಾಯ್ಡ್ಸ್ ಪ್ಲಸ್ ಆ್ಯಂಟಿಹಿಸ್ಟಮೈನು. ವ್ಯಾಕ್ಸಿನೇಷನ್ಗೆ ಆ್ಯನ್ಯುಲ್ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನು, ನ್ಯೂಮೋಕೋಕಲ್ ವ್ಯಾಕ್ಸಿನ್ ಎವ್ರಿ 5 yearsಗೆ ಅವ್ರಿಗೆ ಕೊಡಲೇಬೇಕು. ಇಷ್ಟು ಬಂದು ಸಪೋರ್ಟಿವ್ ಕೇರ್ ಆಗಿರುತ್ತೆ ಫ್ರೆಂಡ್ಸ್. ಇದ್ರ ಜೊತೆಗೆ ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸು ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮಗೆ ಆ ವೀಡಿಯೋಸ್ ಬೇಕು ಅಂದರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದರಿಂದ ನೀವು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಅದು ಡೌಟ್ಸ್
ಅನಿಸುತ್ತೋ ಅನ್ನೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದರಿಂದ ನಾನು ನಿಮಗೆ ಮುಂದೆ ಯಾವ ಥರ ವೀಡಿಯೋ ಮಾಡ್ಬೋದು, ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ತಿಳಿಸಿ ಫ್ರೆಂಡ್ಸ್. ಬಾಯ್ ಬಾಯ್ ಫ್ರೆಂಡ್ಸ್.